ಮೊದಲಿಗೆ ಭೂಮಿ, ಬನ್ನಿ ಸಾಹೇಬ್ರೆ, ನೀವು ಬನ್ನಿ, ಬಂದು ಕೂತ್ಕೊಳ್ಳಿ ಇಲ್ಲಿ. ನನ್ನ ಮಾತೇ ಕೇಳಲ್ಲ ನೀವು. 50 ಸೆಕೆಂಡ್ ಏನು ಮಾತಾಡಬೇಡಿ, ಸುಮ್ಮನೆ ಕೂತಿರಿ. ನಾನು ಬಂದೆ. ಎಲ್ಲಿ ಏನ್ ಮಾಡ್ತಾ ಇದ್ದೀಯಾ? ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಗಂಡ್ಗೂಳಿ ನೀವು, ನಾನಲ್ಲ. ಗಂಡ್ಗೂಳಿ ನಾನು ಒಬ್ಬನೇ ಇರೋದು ಅಂತ ಚೆನ್ನಾಗಿ ಗೊತ್ತು. ನೀನ್ಯಾಕೆ ಹಿಂಗೆ ಆಡ್ತಾ ಇದ್ದೀಯಾ ಅಂತ ಕೇಳ್ತಾ ಇರೋದು ನಾನು. ಸಾಹೇಬ್ರೆ, ಕತ್ತು ಹಿಡ್ಕೊಂಡಿದೆ, ಕತ್ತು ನೋವು ಅಂತ ಹೇಳಿದ್ರಿ ತಾನೆ, ಅದಕ್ಕೆ ಎಣ್ಣೆ ಹಚ್ತೀನಿ ತಿರುಗಿ. ಸಾಹೇಬ್ರೆ, ಯಾವಾಗ ನೋಡಿದ್ರು ಫೈಲು, ಕೇಸು, ಲ್ಯಾಪ್ಟಾಪು ಅಂದ್ರೆ ಹೀಗೆ ಕತ್ತು ಹಿಡ್ಕೊಳ್ಳೋದು. ಊರವ್ರಿಗೆಲ್ಲ ಹೇಳ್ತೀರಾ ಹೆಲ್ತ್ ನೋಡ್ಕೋಬೇಕು, ಫಿಟ್ ಅಂಡ್ ಫೈನ್ ಆಗಿ ಇರಬೇಕು ಅಂತ. ಆದ್ರೆ ನೀವೇ ಪಾಲ್ಸಲ್ವಲ್ಲ, ಹೆಂಗ್ ಸಾಹೇಬ್ರೆ? ಬೈ ಎನಿ ಚಾನ್ಸ್ ನೀನು ಈ ಪ್ರೊಫೆಷನಲ್ ಮಸಾಜ್ ಕೋರ್ಸ್ ಏನಾದ್ರೂ ಮಾಡಿದೀಯಾ? ಯಾಕೆ ಸಖತ್ತಾಗಿ ಮಸಾಜ್ ಮಾಡ್ತಿದೀಯಾ? ಆದ್ರೆ ಸ್ವಲ್ಪ ನನಗೆ ಈ ಎಮ್ಮೆ ತೊಳೆಯೋರು ಮಸಾಜ್ ಮಾಡಿದ್ರೆ ಹೆಂಗಿರುತ್ತೋ ಹಾಗೂ ಅನಿಸ್ತಾ ಇದೆ. ನಮ್ಮ ಮನೆಯಲ್ಲಿ ಕೊಟ್ಟಿಗೆ ಮನೆ ಇದೆಯಲ್ಲ, ಅಲ್ಲಿ ಎಮ್ಮೆ ತೊಳೆಯೋರು ಯಾರು? ನಾನೇ. ಅದರದೇ ಪ್ರಾಕ್ಟೀಸ್. ಆಗ ಸಂಗೀತ, ಅಯ್ಯೋ ಅಯ್ಯೋ, ನೋಡಿದೆಯೇನೋ ಶ್ರವಣ, ನೋಡಿದ್ರೆ ಏನ್ರಿ ನನ್ನ ಸೊಸೆ ನನ್ನ ಮಗನಿಗೆ ಎಷ್ಟು ಚೆನ್ನಾಗಿ ಸೇವೆ ಮಾಡ್ತಿದ್ದಾಳೆ ಅಂತ. ಇದನ್ನೆಲ್ಲ ನೋಡೋದೇ ಒಂದು ಚಂದ. ಅಮ್ಮ ನೀನು ನಿಲ್ಸು, ಫ್ರಾಕ್ಚರ್ಗಳು ಆಗ್ಬಿಡುತ್ತೆ ನನ್ನ ಕೈ ಹಂಗೆ ಅಮ್ಕಿದ್ರೆ. ಸುಮ್ನೆ ಕೂತ್ಕೊಳ್ಳೋ. ಆಗ ರಾಮ್, ಅಜಿತಾ ಅದೃಷ್ಟವಂತ ಕಣೋ ನೀನು. ಒಂದು ಸಣ್ಣ ಕತ್ತು ನೋವು ಅಂದ್ರೆ ನನ್ನ ಮುದ್ದಿನ ಸೊಸೆ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಾ ಇದ್ದಾಳೆ ನೋಡು. ನಮ್ಮ ಮನೆಯಲ್ಲಿ ಇವತ್ತಾದ್ರೂ ಎಮ್ಮೆ ಸಾಕಿದೀವಿ, ಎಮ್ಮೆ ತರ ನೋಡ್ಕೊಂತಾಳೆ. ಅವತ್ತು ನಮ್ಮ ಮನೆಯಲ್ಲಿ ಒಂಟೆ ಸಾಕಿದ್ವಿ ಕಣೋ. ನನಗೇನಾದ್ರೂ ಮೈಕೈ ನೋವು ಅಂದ್ರೆ ನನ್ನ ಹೆಂಡತಿ ಒಂಟಿಗೆ ಉಜ್ಜಿದ ಹಾಗೆ ಉಜ್ತಾ ಇದ್ಲು. ಅವತ್ತೋ ಒಂದು ದಿನ ತಲೆನೋವು ಅಂದೆ ಕಣೋ, ಚಪ್ಪಡಿ ಕಲ್ಲು ತಲೆ ಮೇಲಿಟ್ರೆ ಸರಿ ಹೋಗುತ್ತೆ ಅಂದ್ಲು. ಅದಕ್ಕೆ ಅವತ್ತಿಂದ ಇವತ್ತಿನವರೆಗೂ ನನಗೆ ಏನೇ ಮೈಕೈ ನೋವು ಬಂದ್ರು ಅವಳಿಗೆ ಹೇಳಲ್ಲ ಕಣೋ. ಆಗ ಅಜಿತ್, ಅವಾಗ ಒಂಟೆ ಸಾಕಿದ್ವಿ, ಈಗ ಎಮ್ಮೆ ಸಾಕಿದೀವಿ. ಇನ್ನು ನಾವು ಡೈನಾಸರಸ್ ಕಾಲದಲ್ಲಿ ಇಲ್ಲ ಅಂತ ಹೇಳಿದ್ರೆ ಡೈನಾಸರಸ್ಗೆ ಮಸಾಜ್ ಮಾಡ್ದಂಗೆ ನಮಗೂ ಹಾಕೊಂಡು ರುಬ್ಬಾಕ್ ಬಿಡೋರು. ಆಗ ಸಂಗೀತ, ಸಾಕು ಸುಮ್ನೆ ಇರೋ. ಚಾನ್ಸ್ ಸಿಕ್ಕಿದ್ರೆ ಸಾಕು, ಅಪ್ಪ ಮಗ ಇಬ್ರು ಸೇರ್ಕೊಂಡು ನನ್ನ ಕಾಲು ಎಳೆಯೋದಕ್ಕೆ ನೋಡ್ತಾ ಇರ್ತೀರಾ. ನನ್ನ ವಿಷಯ ಬಿಡೋ, ನಿನ್ನ ವಿಷಯಕ್ಕೆ ಬಾ. ನನ್ನ ಸೊಸೆ ನೋಡೋ, ನಿನಗೊಂದು ಸಣ್ಣ ಕತ್ತು ನೋವು ಅಂದ್ರೆ ಎಷ್ಟು ಚೆನ್ನಾಗಿ ಮಸಾಜ್ ಮಾಡಿ ನೋಡ್ಕೊತಾ ಇದ್ದಾಳೆ. ಇನ್ನು ಯೋಚನೆ ಮಾಡು, ನನ್ನ ಸೊಸೆ ನಿನ್ನ ಸ್ಟೇಷನ್ಗೆ ಪೋಸ್ಟಿಂಗ್ ಆಗಿ ಬಂದ್ರೆ ಇನ್ನು ಯಾವ ತರ ನೋಡ್ಕೋಬಹುದು ಅಂತ. ಆಗ ಅಜಿತ್ ಇಮ್ಯಾಜಿನ್ ಮಾಡ್ಕೋತಾರೆ. ಆಗ ಭೂಮಿ, ಗುಡ್ ಮಾರ್ನಿಂಗ್ ಸರ್, ನಿಮ್ಮ ಸ್ಟೇಷನ್ಗೆ ಕಾನ್ಸ್ಟೇಬಲ್ ಆಗಿ ನನಗೆ ಪೋಸ್ಟಿಂಗ್ ಸಿಕ್ಕಿದೆ ಸರ್. ಸದಾನಂದ್ ಅವರ ಹತ್ರ ರಿಪೋರ್ಟಿಂಗ್ ಕೊಡಿ. ಆಲ್ರೆಡಿ ರಿಪೋರ್ಟಿಂಗ್ ಆಗಿದೆ ಸರ್. ಅಷ್ಟೇ ಅಲ್ಲ ಸರ್, ಇನ್ ಮುಂದೆ ನೀವು ಆರಾಮಾಗಿ ಕೂತ್ಕೊಂಡಿರ್ಬೋದು ಸರ್. ನನ್ನ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನಿಮ್ಮ ಕೆಲಸ ಎಲ್ಲ ನಾನೇ ಮಾಡ್ತೀನಿ ಸರ್. ಇವತ್ತಿಂದ ನೀವು ಆರಾಮಾಗಿ ಇರಿ ಸರ್. ಅಷ್ಟೇ ಅಲ್ಲ, ದಿಂಬು ಚಾಪೆ ಟಿವಿ ಎಲ್ಲ ಆರ್ಡರ್ ಮಾಡಿದ್ದೀನಿ ಸರ್. ಇನ್ ಮುಂದೆ ನೀವು ತಿನ್ಕೊಂಡು ಕುಡ್ಕೊಂಡು ಮಲ್ಕೊಂಡು ಆರಾಮಾಗಿ ಇರಿ ಸರ್. ಥ್ಯಾಂಕ್ ಯು ಸರ್. ಆಗ ಅಜಿತ್, ಏನ್ ಸಮಸ್ಯೆ? ದಿನಾಲೂ 4 ಜನ ರೌಡಿಗಳು ಕುಡಿದ್ಬಿಟ್ಟು ಬಂದು ನಮ್ಮ ಮನೆ ಹತ್ರ ಗಲಾಟೆ ಮಾಡ್ತಾರೆ ಸರ್. ಆಗ ಭೂಮಿ, ನಿಮ್ಮದೇನೇ ಸಮಸ್ಯೆ ಇದ್ದರೂ ಅದನ್ನ ನನ್ನ ಹತ್ರ ಹೇಳ್ಕೊಳ್ಳಿ ಸಾಹೇಬ್ರೆ, ನೀವು ರೆಸ್ಟ್ ಮಾಡಿ, ನೀವಿಬ್ಬರು ಬನ್ನಿ. ಆಗ ಅಜಿತ್, ನಿಜ ಹೇಳ್ರೋ, ಒಡವೆ ಕದ್ದಿದ್ದು ನೀವೇ ತಾನೆ? ಸರ್, ನಾವು ಕದ್ದಿಲ್ಲ ಸರ್. ಸಾಹೇಬ್ರೆ ನಿಲ್ಸಿ, ಬನ್ನಿ ಈ ಕಡೆ ಬನ್ನಿ ಸಾಹೇಬ್ರೆ. ನಿಮ್ದು ಓಲ್ಡ್ ಸ್ಟೈಲ್ ಇನ್ವೆಸ್ಟಿಗೇಷನ್, ನಂದು ಜೆನ್ಜಿ ಸ್ಟೈಲ್ ಇನ್ವೆಸ್ಟಿಗೇಷನ್. ನೀವೇನ್ರೋ ಒಡವೆ ಕದ್ದಿರೋದು? ಇಲ್ಲ ಮೇಡಮ್, ನಾವು ಕದ್ದಿಲ್ಲ ಮೇಡಮ್. ನೋಡಿ, ನನ್ನ ಹತ್ರ ಸುಳ್ಳು ಹೇಳಬೇಡಿ. ನಾನು ಯಾರು ಅಂತ ಗೊತ್ತಾ ನಿಮಗೆ? ಆಕ್ಷನ್ ಕ್ವೀನ್ ಮಾಲಾಶ್ರೀ, ಯಂಗರ್ ವರ್ಷನ್. ನನ್ನ ಹತ್ರ ಸುಳ್ಳು ಹೇಳಿದ್ರೋ ಇಬ್ಬರನ್ನು ಕಚಕಚ ಅಂತ ಕಟ್ ಮಾಡಿ ಇಡೀ ಸ್ಟೇಷನ್ಗೆ ಕಬಾಬ್ ಮಾಡಿ 1 kg ಹಂಚ್ಬಿಡ್ತೀನಿ. ಹೇಳ್ತಿರೋ ಹೇಳಲ್ವೋ? ಸುಳ್ಳು ಹೇಳಿದ್ರಿ ಅಂದ್ರೆ ನಿಮ್ ಕತ್ತಲ್ಲಿರೋ ನರಾನೆಲ್ಲ ಕಚಕಚ ಅಂತ ಕಚ್ಚಿ ಬಿಸಾಕ್ಬಿಡ್ತೀನಿ. ಹೇಳೋ. ನಾವು ಕದ್ದಿಲ್ಲ ಮೇಡಮ್, ಬದ್ಮಾಶ್ಗಳ ಅಂತ ಹೊಡಿತಾರೆ. ಮೇಡಮ್ ನಾವೇ ಮಾಡಿದ್ದು ಮೇಡಮ್, ನಾವೇ ಕದ್ದಿದ್ದು ಮೇಡಮ್. ಇನ್ನೊಂದ್ಸರ್ತಿ ಹೇಳಿ ಮೇಡಮ್, ನಾವೇ ಕದ್ದಿದ್ದು. ಈ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಹೋಮ್ವರ್ಕ್ ಬರ್ದಿಲ್ಲ ಅಂದ್ರೆ ಎಲ್ಲಿ ಪುಟ್ಟ ಕೈ ತೋರ್ಸು ಅಂತ ಹೊಡಿತಾರಲ್ಲ, ಹಂಗೆ ಹೊಡೆಯೋದು ಅಲ್ಲ, ಹಿಂಗೆ ಇರಬೇಕು ಟ್ರೀಟ್ಮೆಂಟ್ ಅಂದ್ರೆ. ಮೇಡಮ್, ಇಷ್ಟು ಭಯ ಪಟ್ಕೋಬೇಕು, ಅರ್ಥ ಆಯ್ತಾ? ಸರಿ, ಇವಾಗ ಹೋಗಿ ನೀವು ರೆಸ್ಟ್ ಮಾಡಿ. ಇವರನ್ನೆಲ್ಲ ನಾನು ನೋಡ್ಕೊಂಡಿದ್ದೀನಲ್ಲ, ಇಲ್ಲೇ ರೆಸ್ಟ್ ಮಾಡ್ತೀರಾ? ಮಾಡಿ. ಈ ಡೋರ್ ಹಿಂಗೆ ಓಪನ್ ಆಗಿ ಇರ್ಲಿ, ನಿಮಗೆ ಗಾಳಿ ಬರ್ಬೇಕಲ್ಲ. ಆಗ ಅಂಜು, ಅವನಿಗೆ ಇಷ್ಟವಾಗಿರೋ ಗೋಜ್ನ ಮಾಡೋ ಅಷ್ಟರಲ್ಲಿ ಸಾಕಾಗಿ ಹೋಯ್ತು ನನ್ಗೆ. ಸಾಲದಕ್ಕೆ ಆ ಪಲ್ಲವಿ ಮೇಲೆ ಬೇರೆ ಡಿಫೆಂಡ್ ಆಗ್ಬೇಕಾಯ್ತು. ಮಾಮ್, ಸಾಲದಕ್ಕೆ ಅವನಿಗೆ ಇಷ್ಟವಾಗಿರೋ ಎಲ್ಲಾ ತಿಂಡಿಗಳನ್ನ ನಾನೇ ಮಾಡ್ಬೇಕಂತೆ. ನನಗೆ ಏನಮ್ಮ ಬರುತ್ತೆ ಅಂತ ಮಾಡ್ಲಿ? ನಚ್ಚಿ ಬರ್ಲಿ, ನನಗೆ ಇದೆಲ್ಲ ಆಗಲ್ಲ ಅಂತ ಹೇಳ್ಬಿಡ್ತೀನಿ. ಲೂಸಾ? ಏನೇ ನೀನು ಲೂಸಾ? ಅಡುಗೆ ಮನೆ ಒಳಗಡೆ ನನ್ನನ್ನ ಭೂಮಿ ಬಿಡ್ತಾ ಇಲ್ಲ ಅಂತ ಅವಳ ಮೇಲೆ ಚಾಡಿ ಹೇಳಿ ಈಗ ನೀನು ಮಾಡಲ್ಲ ಅಂದ್ರೆ ನಚ್ಚಿಗೆ ಡೌಟ್ ಬರಲ್ವಾ? ನೀನು ಸುಮ್ನೆ ಸೀನ್ ಕ್ರಿಯೇಟ್ ಮಾಡಿದೀಯಾ ಅಂತ. ಹೌದಲ್ವಾ ಮಾಮ್? ಅನ್ಸುತ್ತೆ ನಾನೇ ಬೇಕು ಅಂತ ಗಲಾಟೆ ಮಾಡ್ಸೋಕೆ ಟ್ರೈ ಮಾಡಿದೆ ಅಂತ ನಚ್ಚಿ ನನ್ನ ಮೇಲೆ ಕೋಪ ಮಾಡ್ಕೊಂಡು ಬಿಡ್ತಾನೆ. ಈಗ ನಿನ್ನ ಬ್ರೈನ್ ವರ್ಕ್ ಆಗ್ತಿದೆ ನೋಡು. ಒಂದ್ ಕೆಲಸ ಮಾಡು, ಅವನು ಕೇಳಿದ್ದನ್ನ ನೀನೇ ನಿನ್ನ ಕೈಯಾರೆ ಮಾಡಿ ಹಾಕು. ಮಾಮ್, ಅವನಿಗೆ ಏನ್ ಇಷ್ಟ ಅಂತ ನನಗೆ ಗೊತ್ತಿಲ್ಲ ಅಷ್ಟೇ. ಅಲ್ಲ, ನನಗೆ ಅಡುಗೆ ಬರಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು ತಾನೆ.
ಕಲ್ತ್ಕೋ ಮಗಳೇ. ಇಡೀ ದಿನ ಮೊಬೈಲನ್ನು ಹೀಗೆ ಹಿಡ್ಕೊಂಡು ರೀಲ್ಸ್ ನೋಡೋ ಬದಲು ಅದರಲ್ಲಿ ಬರೋ ಕೆಲವೊಂದು ಕುಕಿಂಗ್ ಶೋಸ್ನ ನೋಡು. ವಿಧವಾದ ಅಡುಗೆಗಳನ್ನು ಹೇಗೆ ಮಾಡೋದು ಅನ್ನೋದನ್ನ ಅದನ್ನ ನೋಡಿ ಕಲಿ. ಗಂಡನ ಮನಸ್ಸನ್ನ ಹೆಂಡತಿ ಗೆಲ್ಲೋದು ಅವನ ಹೊಟ್ಟೆ ಮೂಲಕ, ಅದನ್ನ ತಿಳ್ಕೊ. ನೋಡು, ನಚ್ಚಿಗೆ ಹೆಸರು ಕಾಳು ದೋಸೆ ಕಾಯಿ ಚಟ್ನಿ ಅಂದ್ರೆ ತುಂಬಾ ಇಷ್ಟ. ನಾಳೆ ಬೆಳಗ್ಗೆ ತಿಂಡಿಗೆ ಅದನ್ನೇ ಮಾಡಿ ಅವನಿಗೆ ಬಡಿಸು. ಅವನ್ನ ಇಂಪ್ರೆಸ್ ಮಾಡು. ಸರಿ ಮಾಮ್. ಆಗ ನಚ್ಚಿ, ಸಾರಿ, ನೀವು ಏನೋ ಪರ್ಸನಲ್ ಆಗಿ ಮಾತಾಡ್ತಾ ಇದ್ರಿ ಅನ್ಸುತ್ತೆ. ಆಗ ದೇವಯಾನಿ, ಏ ಬಾರೋ, ನಥಿಂಗ್ ಪರ್ಸನಲ್, ಇಟ್ಸ್ ಕ್ಯಾಜುವಲ್ ಟಾಕ್ ಅಷ್ಟೇ, ಓಕೆ? ನನಗೆ ಇಲ್ಲಿ ಇನ್ನೇನು ಕೆಲಸ ಇಲ್ಲ, ಅಲ್ಲಿಂದ ಹೋಗ್ತಾರೆ. ಆಗ ನಚ್ಚಿ, ಇವತ್ತು ನೀನು ಮಾಡಿದ ಟೊಮೊಟೊ ಗೊಜ್ಜು ಅಬ್ಬಬ್ಬ ಸಖತ್ತಾಗಿತ್ತು. ಅದನ್ನ ಮಾಡಿರೋ ಈ ಕೈಗಳಿಗೆ ಎಷ್ಟು ಮುತ್ತು ಕೊಟ್ಟರು ಸಾಲದು. ನಿನಗೆ ಹೆಸರು ಕಾಳು ದೋಸೆ ಕಾಯಿ ಚಟ್ನಿ ಅಂದರೆ ತುಂಬ ಇಷ್ಟ ಅಲ್ವಾ? ನಾನು ಹೋಗಿ ಕಾಳು ನೆನೆ ಹಾಕಿ ಬರ್ತೀನಿ. ಆದರೆ ಈಗ ನನ್ನ ಟೈಮ್ ನಿನ್ನ ಜೊತೆಗೆ. ಅಜಿತ್, ಅಲ್ಲ, ಭೂಮಿಗೆ ನಮ್ಮ ಸ್ಟೇಷನ್ಗೆ ಪೋಸ್ಟಿಂಗ್ ಆಗುತ್ತೆ ಅಂತ ನೀವು ಹೇಗೆ ಅನ್ಕೊಂಡ್ರಿ? ಆಗ ಅಜ್ಜಿ, ಗಂಡ ಹೆಂಡತಿ ಒಂದೇ ಸ್ಟೇಷನಲ್ಲಿ ಇರಲಿ ಅಂತ ಆಸೆ ಪಡೋದ್ರಲ್ಲಿ ಏನು ತೊಂದರೆ ಇದೆ? ಆಗ ರಾಮ್, ಒಂದೇ ಕಡೆ ಇರೋದ್ರಿಂದ ಅನುಕೂಲತೆಗಳೇ ಜಾಸ್ತಿ. ಒಟ್ಟಿಗೆ ಹೋಗ್ಬೋದು, ಒಟ್ಟಿಗೆ ಬರ್ಬೋದು. ರಜೆ ಗಿಜೆ ಬೇಕು ಅಂದರೆ ಪರ್ಮಿಷನ್ ಕೇಳೋ ಅಗತ್ಯನೇ ಇಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ? ಭೂಮಿ ನಮ್ಮ ಜೊತೆನೇ ಇರ್ಬೋದು, ಒಟ್ಟಿಗೆ ಇರ್ಬೋದು. ಆಮೇಲೆ ಬೇರೆ ಊರಿಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ಆಗ ಸಂಗೀತ, ಹೌದು ಕಣ್ರಿ, ನಾನು ಅನ್ಕೊಂಡ ಹಾಗೆ ನಮ್ಮ ಭೂಮಿಗೂ ಅಜಿತ್ ಸ್ಟೇಷನಲ್ಲೇ ಪೋಸ್ಟಿಂಗ್ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ರೀ ಅಕ್ಕ. ಹ್ಞೂ ಕಣೋ ಶ್ರವಣ, ನಿನಗೆ ಎಷ್ಟು ಜನ ಫ್ರೆಂಡ್ಸ್ ಗೊತ್ತಿದ್ದಾರೆ, ಅವರಿಗೆ ಯಾರಿಗಾದ್ರೂ ಹೇಳ್ಬಿಟ್ಟು ನಮ್ಮ ಭೂಮಿಗೆ ಇವನ ಸ್ಟೇಷನಲ್ಲೇ ಪೋಸ್ಟಿಂಗ್ ಕೊಡಿಸೋ. ಆಗ ಭೂಮಿ, ಬೇಡ ಬೇಡ. ಆಗ ಸಂಗೀತ, ಭೂಮಿ, ಯಾಕೆ ಪಟ್ಟಂತ ಬೇಡ ಅಂದ್ಬಿಟ್ಟೆ, ನನಗೆ ಗೊತ್ತಾಯ್ತು ಬಿಡು. ಕನ್ಫರ್ಮ್ ಹಾಗಾದರೆ ನಿಮ್ಮಿಬ್ಬರ ಮಧ್ಯೆ ಏನೋ ಸಮಸ್ಯೆ ಇದೆ, ಹೌದು ತಾನೆ? ಅಯ್ಯೋ ಅತ್ತೆ. ಆಗ ಅಜ್ಜಿ, ಏ ಅನುಮಾನದ ಭೂತ, ಮತ್ತೆ ಶುರು ಹಚ್ಕೊಂಡ್ಬಿಟ್ಟಿಯ ನೀನು? ಆಗ ರಾಮ್, ಸಂಗೀತ, ನಿನಗೆ ಎಷ್ಟೇ ಹೇಳಿದ್ರು ಈ ಅನುಮಾನದ ಭೂತ ನಿನಗೆ ಇಳಿತಾ ಇಲ್ಲ ನೋಡಮ್ಮ. ಆಗ ಶ್ರವಣ್, ಭೂಮಿ ಬೇಡ ಅನ್ನೋದಕ್ಕೆ ಬಲವಾದ ಕಾರಣ ಏನೋ ಒಂದು ಇದ್ದೇ ಇರುತ್ತೆ ಅಲ್ವಾ ಕಂದ? ಹಾ ದೊಡ್ಡ ಸಾಹೇಬ್ರೆ. ಆಗ ರಾಮ್, ಭೂಮಿ, ಹೌದು, ಅದೇನು ಅಂತ ಈಗಲೇ ನಿಮ್ಮ ಅತ್ತೆಗೆ ಹೇಳ್ಬಿಡು. ಇಲ್ಲ ಅಂದ್ರೆ ಇಡೀ ರಾತ್ರಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿ ನನ್ನನ್ನು ಸಾಯಿಸ್ಬಿಡ್ತಾಳಮ್ಮ. ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇದು ತಮಾಷೆ ಮಾಡೋ ವಿಷಯ ಏನೇನ್ರಿ? ಗಂಡನ ಸ್ಟೇಷನಲ್ಲೇ ಕೆಲಸ ಸಿಗ್ತಿದೆ ಅಂದ್ರೆ ಇವಳು ಬೇಡ ಅಂತಿದ್ದಾಳಲ್ಲ. ಆಗ ಅಜಿತ್, ಅಮ್ಮ, ಅದಕ್ಕೆ ಆಕ್ಚುಲಿ ಒಂದು ಕಾರಣ ಇದೆ ಅಮ್ಮ. ಏನು ಅಂತ ನಿನಗೆ ಗೊತ್ತಾಗಬೇಕು ಅಷ್ಟೇ ತಾನೇ? ನೋಡು, ಈಗ ಭೂಮಿಗೆ ನನ್ನ ಸ್ಟೇಷನ್ ಅಲ್ಲಿ ಪೋಸ್ಟಿಂಗ್ ಆಯ್ತು ಅಂತಾನೆ ಇಟ್ಕೊಳ್ಳೋಣ. ಆಗ ಅಜಿತ್ ರಾಮನಾರಾಯಣ್ ಹೆಂಡತಿ ಭೂಮಿ ಅಜಿತ್ ರಾಮನಾರಾಯಣ್ ಅಂತ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಯಾರು ಅವಳ ಹತ್ರ ಸರಿಯಾಗಿ ಮಾತಾಡಲ್ಲ. ಲಂಚ್ ಬ್ರೇಕ್ ಅಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಲ್ಲ. ಎಲ್ರೂ ಭಯದಲ್ಲಿ ದೂರ ಇಟ್ಬಿಡ್ತಾರೆ. ಆಗ ಭೂಮಿಗೆ ಏನೋ ಅನ್ಸುತ್ತೆ, ಗುಂಪಿಂದ ನನ್ನ ದೂರ ಇಟ್ಟಿದ್ದಾರೆ ಅಂತ. ಬೇಜಾರಾಗಲ್ವಾ? ಬೇಜಾರಾಗುತ್ತೆ ತಾನೆ. ಈಗ ಇನ್ನೊಂದು ವಿಚಾರ, ಭೂಮಿ ಕಾನ್ಸ್ಟೇಬಲ್ ಆದ್ಮೇಲೆ ಸೂಪರ್ ಪರ್ಫಾರ್ಮ್ ಮಾಡಿದ್ಲು ಅಂತ ಅನ್ಕೊಳ್ಳೋಣ. ಹ್ಞೂ, ಮಾಡ್ತಾಳೆ. ಆಗ ಜನ ಭೂಮಿಗೆ ಟ್ಯಾಲೆಂಟ್ ಇದ್ದು ಇದೆಲ್ಲ ಮಾಡಿದ್ಲು ಅಂತ ಯಾರು ಯೋಚನೆ ಮಾಡಲ್ಲ ಅಮ್ಮ. ಜನ ಅದನ್ನ ಆಡ್ಕೊಳಲ್ವಾ? ಆಗ ಭೂಮಿಗೆ ಟ್ಯಾಲೆಂಟ್ ಇದ್ದು ಅದು ಎಕ್ಸ್ಪೋಸ್ ಆಗಲ್ಲ ತಾನೆ. ಇದನ್ನೆಲ್ಲ ಯೋಚನೆ ಮಾಡಿ ಅಮ್ಮ ಭೂಮಿ ಬೇಡ ಅಂತ ಹೇಳಿದ್ದು. ಅಯ್ಯೋ ಹೌದೇನೋ, ನನಗೆ ಇದ್ಯಾವುದು ಅರ್ಥನೇ ಆಗ್ಲಿಲ್ವಲ್ಲೋ. ನೀನು ತುಂಬಾ ಇನ್ನೋಸೆಂಟ್ ಅಮ್ಮ. ನೀನು ಹೇಳಿದ್ದು ಕೇಳಿದ ಮೇಲೆ ನನಗೂ ಹೇಳೋದೇ ಸರಿ ಅನಿಸ್ತಾ ಇದೆ. ಆದ್ರೆ ನೀನು ಏನೇ ಹೇಳು, ಅವಳು ಕೆಲಸ ಬೇರೆ ಊರಿಗೆ ಹೋಗೋದು ನಂಗೊಂಚೂರು ಇಷ್ಟ ಆಗಲ್ಲಪ್ಪ. ಆಗ ಶ್ರವಣ್, ಅಕ್ಕ, ಮೊದಲು ಆಫರ್ ಲೆಟರ್ ಬರ್ಲಿ, ಪೋಸ್ಟಿಂಗ್ ಎಲ್ಲಿ ಅಂತ ಗೊತ್ತಾಗ್ಲಿ, ಆಮೇಲೆ ಅದರ ಬಗ್ಗೆ ತಲೆ ಕೆಡಿಸ್ಕೊಂಡ್ರಾಯ್ತು. ಈಗಲೇ ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಹ್ಞೂ, ಅದು ಕರೆಕ್ಟೇ ಬಿಡೋ. ಅಮ್ಮ, ನೀನು ರೆಸ್ಟ್ ಮಾಡಬೇಕು, ಬಾ ಹೋಗೋಣ. ಚಿನ್ನ, ನೀನು ರೆಸ್ಟ್ ಮಾಡಬೇಕು, ಬಾ. ನಡಿಯಪ್ಪ, ನನಗೂ ನಿದ್ದೆ ಬರ್ತಾ ಇದೆ. ಆಗ ರಾಮ್, ಶ್ರವಣ, ನನಗೊಂದು ಡೌಟ್ ಕಣೋ. ನಮ್ಮ ಅಜಿತ ಈ ಭೂಮಿ ಪರವಾಗಿ ಮಾತಾಡುವಾಗಲೆಲ್ಲ ಇದರಲ್ಲಿ ಏನೋ ಡ್ರಾಮಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಆಗ ಶ್ರವಣ್, ಒಂದೇ ಸ್ಟೇಷನ್ ಅಂದ ತಕ್ಷಣ ಭೂಮಿ ಬೇಡ ಅಂದ್ಲಲ್ಲ, ಆಗ ನಿಮ್ಗೆ ಈ ಡೌಟ್ ಬಂತು ತಾನೆ? ಆಗ ಅಜ್ಜಿ, ನನಗೂ ಡೌಟ್ ಬಂತು. ಆಕ್ಚುಲಿ ನನಗೂ ಡೌಟ್ ಇದೆ. ಮೇಲ್ನೋಟಕ್ಕೆ ಇಬ್ರು ತುಂಬಾ ಚೆನ್ನಾಗಿದ್ದೀವಿ ಅಂತ ನಾಟಕ ಆಡ್ತಾ ಇದ್ದಾರೆ, ಬಟ್ ಒಳಗಡೆ ಅವರಿಬ್ಬರ ಸಂಬಂಧ ಯಾಕೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಇದನ್ನ ತಿಳ್ಕೊಳ್ಳೋದು ಹೇಗೋ? ಯೋಚನೆ ಮಾಡ್ತಾ ಇದ್ದೀನಿ ತಾಳಿ. ಆಗ ಅಜಿತ್, ನೀನು ಟ್ರೈನಿಂಗ್ ಇಂದ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಏನ್ ಬಲೆ ಬಿಲ್ಡಪ್ ತಗೊಂತಾ ಇದೀಯಲ್ಲ. ಯಾಕೆ, ಹೆಂಗಿದೆ ಮೈಗೆ? ಏನ್ ಬಿಲ್ಡಪ್ ಅಂತಿದ್ದೀರಲ್ಲ, ಏನ್ ಬಿಲ್ಡಪ್ ತಗೊಂಡೆ ನಾನು? ನಮ್ಮ ಅಮ್ಮ ನೀನು ಅಜಿತನ ಸ್ಟೇಷನ್ಗೆ ಕಾನ್ಸ್ಟೇಬಲ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ಬೇಡ ಅಂತ ಹೇಳಿದೆಯಲ್ಲ. ಅಲ್ಲ, ನಾನೇನು ನೀನು ನನ್ನ ಸ್ಟೇಷನ್ಗೆ ಕಾನ್ಸ್ಟೇಬಲ್ ಆಗಿ ಬರಬೇಕು ಅಂತ ಆಸೆ ಪಡ್ತಿರೋ ಹಾಗೆ ಇನ್ ಕೇಸ್ ಬಂತು ಅಂತ ಹೇಳಿದ್ರೆ ನೀನು ನನಗೆ ಆಗ ಮಾಡ್ತಿರೋ ಫೇವರ್ ಅನ್ನೋ ಥರ ಮಾತಾಡ್ತಾ ಇದ್ದೀಯಾ. ಬರೀ ಓವರ್ ಆ್ಯಕ್ಟಿಂಗ್. ಏನ್ರಿ ಓವರ್ ಆ್ಯಕ್ಟಿಂಗ್? ಏನೋ ಓವರ್ ಆ್ಯಕ್ಟಿಂಗ್ ಅಂತ ನೀವು ತಾನೇ ಇಲ್ಲದ್ದು ಸಲ್ಲದ್ದು ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡಿದ್ದು, ಅದು ಅತ್ತೆ ಮುಂದೆ. ನಾನು ಏನು ಇಮ್ಯಾಜಿನ್ ಮಾಡ್ಕೊಂಡೆ ಅಂತ ಗೊತ್ತಾ ನಿನಗೆ? ಫಸ್ಟ್ ಆಫ್ ಆಲ್ ನಾನು ಆ ಥರ ಬ್ಯಾಲೆನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮಿಬ್ಬರ ಸಂಬಂಧದ ಬಗ್ಗೆ ಅವ್ರಿಗೆ ಡೌಟ್ ಬರ್ತಿರ್ಲಿಲ್ವಾ? ಅದರಲ್ಲೂ ಅಮ್ಮನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ಅದರಲ್ಲಿ ಬಿಲ್ಡಪ್ ಬೇರೆ ನಿಂದು.
ನೋಡಿ ಸಾಹೇಬ್ರೆ, ನಾನು ಹೇಳ್ತಾ ಇದ್ದೀನಿ, ಪದೇ ಪದೇ ಬಿಲ್ಡಪ್ ಅಂತ ಕರಿಬೇಡಿ. ಅಲ್ಲ, ನಾನು ಏನಕ್ಕೆ ಬೇಡ ಅಂತ ಅಂದೆ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ವಿವರಣೆನೂ ನೀವೇ ಕೊಟ್ರಿ ತಾನೆ. ಮತ್ತೆ ಇನ್ನೇನು ನಿಮ್ಮದು ಕಿತಾಪತಿ? ನನಗೆ ಇನ್ನೇನು ಆಪ್ಷನ್ ಇತ್ತು ಹೇಳು? ಇನ್ನೇನು ಆಪ್ಷನ್ ಇತ್ತು? ಏನಾದರೂ ಒಂದು ಮಾತಾಡಬೇಕಾದ್ರೆ ಪುಸುಕ್ ಅಂತ ಬಾಯಿಗೆ ಬಂದಿದ್ದು ಅಂದ್ಬಿಡೋದು. ನಾನು ಅದನ್ನು ಪ್ಯಾಚಪ್ ಮಾಡೋದಕ್ಕೆ ಮನೆಯವ್ರ ಹತ್ರ ಎಲ್ಲ ಏನೋ ಒಂದು ಎಕ್ಸ್ಪ್ಲೇನ್ ಮಾಡೋದು. ನನ್ನ ಜೀವನ ಪೂರ್ತಿ ಇದೇ ಆಗಿ ಹೋಗಿದೆ. ಅಲ್ಲ ಸಾಹೇಬ್ರೆ, ನೀವು ಆ ಎಕ್ಸ್ಪ್ಲೇಷನ್ ಕೊಡಿ ಅಂತ ನಾನೇನು ನಿಮಗೆ ಅರ್ಜಿ ಹಾಕಿದ್ನಾ? ನಿಮಗೆ ಬಾಯಿ ಚಪ್ಲ ಲಬೋ ಲಬೋ ಅಂತ ಬಾಯಿ ಬಡ್ಕೋತೀರಾ. ನಾನೇನು ಮಾಡಲಿ? ನನಗ ಬಾಯಿ ಚಪ್ಲ? ಹೌದು, ಮತ್ತೆ ನನಗೆ ಬಾಯಿ ಚಪ್ಲ ಇರೋದಕ್ಕೆ ನಾನು ನಿನ್ನ ಬಾಯಿ ಬಡಕಿ ಅಂತ ಕೂಗೋದು. ಅರ್ಥ ಆಯ್ತಾ? ಏನಾದರೂ ಒಂದು ಮಾತಾಡಬೇಕು ಅಂತ ಮಾತಾಡ್ತಾನೇ ಇರ್ತೀಯ. ಅದು ಪಾಯಿಂಟ್ಲೆಸ್, ಕಂಪ್ಲೀಟ್ ತಲೆನೋವು ಬಂದ್ಬಿಡುತ್ತೆ ಮಾತಾಡೋದು ಕೇಳಿದ್ರೆ. ಅದಕ್ಕೆ ನಾನು ನಿಮ್ಮನ್ನ ಸಿಡುಕ್ ಮೂತಿ ಸಿದ್ದಪ್ಪ ಅಂತ ಕರೆಯೋದು. ಆಗ ಅಜಿತ್, ಯಾಕಜ್ಜಿ? ಆಗ ರಾಮ್, ಇಷ್ಟು ದೊಡ್ಡ ಮಂಚ ಇರುವಾಗ ನೀನ್ಯಾಕಮ್ಮ ಚಾಪೆ ಮೇಲೆ ಮಲಗಿದ್ದು? ಆಗ ಅಜ್ಜಿ, ತಿಂಗಳು ರಜಾ ಅಂತ ಸುಳ್ಳು ಹೇಳಬೇಡ. ಆಗ್ಲೇ ನೀನು ದೇವರ ದೀಪ ಹಚ್ಚಿದ್ದು ನಾನು ನೋಡಿದ್ದೀನಿ ಭೂಮಿ. ಆಗ ಅಜಿತ್, ಆಕ್ಚುಲಿ ಲಾಸ್ಟ್ ಮಂಚದ ಕೆಳಗಡೆಯಿಂದ ಹಂಗೆ ಬಿದ್ದೋಗಿದ್ಲು. ಏಟ್ ಮಾಡ್ಕೊಂಡು ಇವಾಗ ಚಾಪೆ ಹಾಕೊಂಡು ಮಲ್ಕೊಂಡಿದ್ದಾಳೆ ಅಷ್ಟೇ. ಆಗ ಶ್ರವಣ್, ಅಜಿತಾ, ಕಿವಿಯಲ್ಲಿ ಕಾಲಿಫ್ಲವರ್ ಇಡೋದಕ್ಕೆ ಬರಬೇಡ. ಅದೇನಿದ್ರು ಮಂಚೂರಿ ಮಾಡ್ಕೊಂಡು ತಿನ್ನೋದಕ್ಕೆ ಅಷ್ಟೇ ಚಂದ. ನಮ್ಮ ಅನುಮಾನ ನಿಜ ಅಳೆಯಂದ್ರೆ ಇವರಿಬ್ಬರ ಮಧ್ಯ ಹೊಂದಾಣಿಕೆ ಆಗಿಲ್ಲ ಇನ್ನು. ಆಗ ರಾಮ್, ನನಗೆ ಆ ಚಾಪೆ ದಿಂಬು ನೋಡಿದ ಮೇಲೆ BP ರೈಸ್ ಆಗ್ತಾ ಇದೆ. ಆಗ ಶ್ರವಣ್, ಬಾವಾ ನೀವು ಬೇರೆ, ಸಣ್ಣ ಸಣ್ಣ ವಿಷಯಕ್ಕೂ ಈ ತರ BP ರೈಸ್ ಮಾಡ್ಕೋಬೇಡಿ. ಗಂಡ ಹೆಂಡತಿ ಜಗಳ ಉಣ್ ಮಲಗೋ ತನಕ ಅಂತೆ. ನೀವು ನೋಡಿದ್ರೆ ಅಜಿತಾ, ಭೂಮಿ, ಇನ್ಮೇಲೆ ಈ ಸಪ್ರೇಷನ್ ಕಾಣಬಾರ್ದು ನನಗೆ. ಆಮೇಲೆ ನಾನು ಮನುಷ್ಯನಾಗಿ ಇರಲ್ಲ. ಇಲ್ಲಪ್ಪ, ಇನ್ಮೇಲೆ ನಾವು ಚೆನ್ನಾಗಿರ್ತೀವಿ ಅಲ್ವಾ ಭೂಮಿ? ಅಯ್ಯೋ, ಹೊಂದ್ಕೊಂಡು ಹೋಗ್ತೀವಿ. ಆ ಚಾಪೆ ದಿಂಬುನೆಲ್ಲ. ಆಗ ಶ್ರವಣ್, ಮೊದಲು ಎತ್ತಿ ಆಚೆ ಬಿಸಾಕಿ. ಚಾಪೆ ದಿಂಬು ಅಂತೆ. ನಾವು ನೋಡಿದ್ದಕ್ಕೆ ಸರಿ ಹೋಯ್ತು. ಇದನ್ನ ಸಂಗೀತ ಏನಾದರೂ ನೋಡಿದಿದ್ರೆ ಆಂಬ್ಯುಲೆನ್ಸ್ ಕರೆಸ್ಬೇಕಿತ್ತು. ಇನ್ನೇನು, ನಿಮ್ಮಿಬ್ಬರಿಗೂ ಇದು ಫೈನಲ್ ಚಾನ್ಸ್ ಕೊಡ್ತಾ ಇದ್ದೀವಿ. ನೀವಾಗೇ ತಿದ್ದಿಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಈಗ ಇಲ್ಲಿ ಏನ್ ನೋಡಿದ್ವೋ ಅದನ್ನ ಹೋಗಿ ಅಕ್ಕನಿಗೆ ಹಾಗೆ ಹೇಳ್ಬಿಡ್ತೀವಿ. ಇಷ್ಟಕ್ಕೂ ಏನ್ ನಿಮ್ಮ ಪ್ರಾಬ್ಲಮ್ ಅದನ್ನಾದ್ರೂ ಹೇಳಿ. ಅದನ್ನ ಮಾತ್ರ ಇಬ್ಬರು ಹೇಳಲ್ಲ. ಇಂಥ ವಿಷಯದಲ್ಲಿ ಇಬ್ಬರು ಒಗ್ಗಟ್ಟಾಗಿ ಇರ್ತಾರೆ. ಸರಿ, ಅವರಿಬ್ರು ಆರಾಮಾಗಿ ಮಲ್ಕೊಳ್ಳಿ, ನಾವು ಹೋಗೋಣ ಬನ್ನಿ. ಮತ್ತೆ ಯಾವತ್ತಾದ್ರೂ ಈ ತರ ಸೀನ್ ನೋಡ್ಬೇಕಲ್ಲ, ಅವತ್ತಿದೆ ನಿಮ್ಮಿಬ್ಬರಿಗೂ. ಭಾವ ತಗೊಳ್ಳಿ. ಏನ್ ಸಾಹೇಬ್ರೆ, ನೀವು ಹಾಗೆ ಗುರಾಯಿಸ್ತಾ ಇದ್ದೀರಾ? ಅಲ್ಲ, ನಾನು ಮಾತ್ರ ಏನೋ ತಪ್ಪು ಮಾಡಿರೋರ್ ತರ ನೋಡ್ತಾ ಇದ್ದೀರಾ ನೀವು? ಇಬ್ಬರು ಸೇರಿ ತಗ್ಲಾಕೊಂಡ್ವಿ ಇವಾಗ. ಹೌದು, ಇಬ್ಬರು ಸೇರಿನೇ ತಗ್ಲಾಕೊಂಡಿದ್ದು. ನಾನೇ ಹೇಳ್ದೆ ಚಾಪೆ ತಗೊಂಡ್ ಬಂದು ಹಾಕೊಂಡ್ ಮಲ್ಕೋ ಅಂತ. ಅಲ್ಲ, ನಾನು ಚಾಪೆ ಮೇಲೆ ತಾನೇ ಮಲ್ಕೊಳ್ಳೋದು. ಹೊಸದಾಗಿ ಹೇಳ್ತಾ ಇದ್ದೀರಾ? ಹೋಗಿ ಮಲ್ಕೋ ಹೋಗು, ಚಾಪೆ ಇಸ್ಕೋ. ಶ್ರವಣ್ ಮಾವನ ಹತ್ರ ಹೋಗ್ಬಿಟ್ಟು, ಮಾವ ಕೊಡಿ ಚಾಪೆ, ಹಾಸ್ಕೊಂಡು ಮಲ್ಕೋತೀನಿ ಅಂತ ಹೇಳ್ಬಿಟ್ಟು. ಸಾಹೇಬ್ರೆ, ಸುಮ್ನೆ ಗುರಾಯಿಸ್ಬೇಡಿ ನೀವು. ಏನ್ ಸಾಹೇಬ್ರೆ ಇದು? ನಮ್ಮ ಕಷ್ಟ ತಪ್ಪಿದ್ದು ಅಲ್ವಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಇವತ್ತು ಈ ತರ ಮಾವನ ಕೈಗೆ ಸಿಕ್ಕಾಕೊಂತೀವಿ ಅಂದ್ರೆ ಅನ್ಬಿಲಿವೇಬಲ್. ಇದೇ ಜಾಗದಲ್ಲಿ ನಮ್ಮಮ್ಮನೋ ಅಥವಾ ನಿಮ್ಮಮ್ಮನೋ ಇದ್ದಿದ್ರೆ ಸಾಹೇಬ್ರೆ, ದಯವಿಟ್ಟು ಈ ರೀತಿ ಮಾತಾಡಬೇಡಿ. ನೀವು ಅತ್ತೆನೋ ಅಮ್ಮನೋ ಅಂದ್ರೆ ನೋಡಿ ನನ್ನ ಕೈಕಾಲು ನಡುಕ್ತಾ ಇದೆ. ಭೂಮಿ, ಬಾ ಇಲ್ಲಿ ನೋಡು, ನಮ್ಮಿಬ್ಬರ ಸಮಸ್ಯೆ ಸಮವಾಗೇ ಇದೆ. ಇಬ್ಬರ ಲೈಫು ಈ ಮೂಮೆಂಟ್ ಅಲ್ಲಿ ಈಸಿ ಅಂತ ಅನಿಸ್ತಾ ಇಲ್ಲ. ನಾವಿಬ್ಬರು ಹೀಗೆ ಕೂಗಾಡಿ ಕಿರ್ಚಾಡೋದ್ರಿಂದ ಯಾವುದೇ ತರ ಪ್ರಯೋಜನ ಇಲ್ಲ. ಯಾವ ಸಮಸ್ಯೆಗಳಿಗೂ ಪರಿಹಾರ ಸಿಗಲ್ಲ. ನೋಡು, ಈಗ ನಾವು ರೂಮಲ್ಲಿ ಈ ತರ ಕೂಗಾಡೋದ್ರಿಂದಾನೇ ಅಲ್ವಾ ಅವರು ಅದನ್ನ ಕೇಳಿಸ್ಕೊಂಡು ಒಳಗಡೆ ಬಂದಿದ್ದು. ಇನ್ಮೇಲೆ ಈ ತರ ಜಗಳ ಆಡೋದು ಬೇಡ ಪ್ಲೀಸ್. ಹೌದು ಸಾಹೇಬ್ರೆ, ನೀವು ಹೇಳ್ತಾ ಇರೋದು ಸರಿನೇ ಇದೆ. ಆದ್ರೆ ಸಾಹೇಬ್ರೆ, ಇವಾಗ ನಿಮ್ಮ ಪ್ಲಾನ್ ಏನು ಹೊಳಿತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸಾಹೇಬ್ರೆ, ನನ್ನ ತಲೆಗೆ ಒಂದು ಐಡಿಯಾ ಹೊಳಿತು. ನೀವು ಏನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನು ಹೇಳ್ತೀನಿ. ಹೇಳು ಸಾಹೇಬ್ರೆ. ಹೇಗಿದ್ದರೂ ನಾವು ಜೊತೆಯಲ್ಲಿ ಇರೋದು ಅನಿವಾರ್ಯ. ಅದಕ್ಕೆ ಮುಂಚೆ ತರ ನಾವು ಫ್ರೆಂಡ್ಸ್ ಆಗಿ ಇದ್ಬಿಡೋನ್ವಾ? ಅಯ್ಯೋ, ನಿಮಗೆ ಬೇಡ ಅನ್ಸಿದ್ರೆ ಬೇಡ. ನಂದು ಏನು ಇಲ್ಲಪ್ಪ. ಇರಬಹುದು. ಇವತ್ತಿಗೆಲ್ಲ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಅಜಿತ್, ಈ ಕ್ಷಣದಿಂದ ನಮ್ಮಿಬ್ಬರ ಸೆಕೆಂಡ್ ಇನ್ನಿಂಗ್ಸ್ ಶುರು. ಈ ಸೆಕೆಂಡ್ ಇನ್ನಿಂಗ್ಸ್ ಭರ್ಜರಿಯಾಗಿ ಇರಬೇಕು. ಪ್ರಪಂಚನೇ ತಲೆ ಕೆಳಗೆ ಆದರೂ ನಮ್ಮನ್ನ ತಡೆಯೋರು ಯಾರೂ ಇಲ್ಲ. ಆಗ ಶ್ರವಣ್, ನಾನು ಮತ್ತೆ ನೀರಿನ ಬಾಟಲ್ ಕೊಡಬೇಕು ಅಂತ ಅವರ ರೂಮ್ ಹತ್ರ ಹೋಗಿದ್ದೆ. ಆಗ ಅವರಿಬ್ರು ಏನ್ ಮಾತಾಡ್ಕೊಂತಿದ್ರು ಗೊತ್ತಾ? ಆಗ ದೇವಯಾನಿ, ಏನು ಸೆಕೆಂಡ್ ಇನ್ನಿಂಗ್ ಶುರು ಮಾಡೋಣ ಅಂತ ಮಾತಾಡ್ಕೊಂತಾ ಇದ್ರು. ಆಗ ಅಜ್ಜಿ ಮಗು ಬಗ್ಗೆನೆ ಮಾತಾಡ್ತಾ ಇದ್ದಿರ್ಬೇಕು ಅನ್ನೋದು ನನ್ನ ಊಹೆ. ಆಗ ಅಜಿತ್ ಅಲ್ಲಿಗೆ ಬಂದಿರ್ತಾರೆ. ಎಲ್ಲರನ್ನು ಆಶ್ಚರ್ಯದಿಂದ ನೋಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.